ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಆ ಫ್ರಿಂಜ್ ಆಫ್ ಲೀವ್ಸ್. ಬರೆದವರು ಪ್ಯಾಟ್ರಿಕ್ ವೈಟ್. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಬನ್ನಿ ನೋಡೋಣ ಕೃತಿ ಫ್ರಿಂಜ್ ಆಫ್ ಲೀವ್ಸ್. ಆ ಫ್ರಿಂಜ್ ಆಫ್ ಲೀವ್ಸ್ ಬೈ ಪ್ಯಾಟ್ರಿಕ್ ವೈಟ್ ಎಕ್ಸ್ಪ್ಲೋರ್ಸ್ ಥೀಮ್ಸ್ ಆಫ್ ಸರ್ವೈವಲ್, ಐಡೆಂಟಿಟಿ ಆ್ಯಂಡ್ ಕೊಲೋನಿಯಲಿಸಮ್ ಥ್ರೂ ದ ಸ್ಟೋರಿ ಆಫ್ ಎಲೆನ್ ರಾಕ್ಸ್ಬರ್, who is shipwrecked and captured by indigenous Australians. ಇಲ್ಲಿ ಪ್ರೊಟಗಾನಿಸ್ಟ್ ಬಂದು ಅಲೆನ್ ರಾಕ್ಸ್ಬರ್ ಅಂತ, ಅವರೊಬ್ಬರು ಆಸ್ಟ್ರೇಲಿಯನ್ ಇಂಡಿಜಿನಿಯಸ್ ಅಂದರೆ ಆಸ್ಟ್ರೇಲಿಯನ್ ಟ್ರೈಬಲ್ ಪೀಪಲ್ಗಳಿಂದ ಕಿಡ್ನ್ಯಾಪ್ ಆದ ವ್ಯಕ್ತಿ. ಕೃತಿಯ ಥೀಮ್ ಬಂದು ಸರ್ವೈವಲ್, ಐಡೆಂಟಿಟಿ ಆ್ಯಂಡ್ ಕೊಲೋನಿಯಲಿಸಮ್ ಅಲ್ಲಿ ಆದಂತಹ ಕತೆ ಇದು. ಹಾಗೆ ಸರ್ವೈವಲ್, ಆಕೆ ಹೇಗೆ ಸರ್ವೈವಲ್ ಆದರೂ ಪ್ರೊಟಗನಿಸ್ಟ್, ಹಾಗೂ ಆಕೆಯ ಅಸ್ತಿತ್ವ ಹೇಗಿತ್ತು ಅನ್ನೋದು ಈ ಕೃತಿಯ ಮುಖ್ಯ ಥೀಮ್ ಆಗಿದೆ. ಇದನ್ನು ಬರೆದವರು ಪ್ಯಾಟ್ರಿಕ್ ವೈಟ್. ದಿಸ್ ನಾವೆಲ್ ಕ್ರಿಟಿಕಲಿ ಎಕ್ಸಾಮಿನ್ಸ್ ದ ಕ್ಲಾಶ್ ಬಿಟ್ವೀನ್ ಸಿವಿಲೈಸೇಷನ್ ಆ್ಯಂಡ್ ನೇಚರ್. ನಾಗರಿಕತೆ ಹಾಗೂ ಪ್ರಕೃತಿಯ ನಡುವಿನ ಕ್ಲಾಶ್ ಅನ್ನು ಈ ಕಾದಂಬರಿ ಎಕ್ಸ್ಪ್ಲೇನ್ ಮಾಡ್ತದೆ. ಆ್ಯಂಡ್ ಎಲೆನ್ಸ್ ಕ್ಯಾರೆಕ್ಟರ್ ಇವಾಲ್ವ್ಸ್ ಆ್ಯಸ್ ಶಿ ನೇವಿಗೇಟ್ಸ್ ದಿಸ್ ಕಾಂಪ್ಲೆಕ್ಸ್ ಲ್ಯಾಂಡ್ಸ್ಕೇಪ್. ಅವಳಿಗೆ ತುಂಬ ಡಿಫಿಕಲ್ಟ್ ಆಗಿರುವಂತಹ ಲ್ಯಾಂಡ್ಸ್ಕೇಪಲ್ಲಿ ಹೇಗೆ ಅವಳು ನ್ಯಾವಿಗೇಷನ್ ಮಾಡಿದ್ಲು, ಅಂದರೆ ಹೇಗೆ ನೀರಿನ ಮೇಲೆ ತನ್ನ ಪ್ರಯಾಣವನ್ನು ಮುಂದುವರಿಸಿದ್ದು, ಹಾಗೆ ಹೇಗೆ ಕಿಡ್ನ್ಯಾಪ್ ಆದಲು, ಅಲ್ಲಿಂದ ಹೇಗೆ ಎಸ್ಕೇಪ್ ಆದಲು, ಎಲ್ಲವನ್ನ ಈ ಕೃತಿ ವಿವರಿಸ್ತದೆ. ವೈಟ್ಸ್ ರಿಚ್ ಪ್ರೋಸ್ ಆ್ಯಂಡ್ ನನ್ಸ್ಡ್ ಕ್ಯಾರೆಕ್ಟರೈಸೇಷನ್ ಹೈಲೈಟ್ ದ ಟ್ರಾನ್ಸ್ಫಾರ್ಮೇಟಿವ್ ಪವರ್ ಆಫ್ ಅಡ್ವರ್ಸಿಟಿ. ಇಲ್ಲಿ ಪ್ಯಾಟ್ರಿಕ್ ವೈಟ್ ಅವರ ರೈಟಿಂಗ್ ಸ್ಟೈಲ್ ಏನಿದು, ಲಿಟ್ರೇಚರ್ ಸ್ಟೈಲ್ ಏನಿದ್ದು, ಅದು ತುಂಬ ಎದ್ದು ಕಾಣ್ತದೆ, ಹಾಗೆ ತುಂಬ ಡಿಫ್ರೆಂಟ್ ಆಗಿದೆ. ಹಾಗಾಗಿ ಈ ಕೃತಿ ತುಂಬ ಫೇಮಸ್ ಆಯಿತು. ಇದಕ್ಕೆ ನೊಬೆಲ್ ಪ್ರೈಸ್ ಕೂಡ ಬಂದಿದೆ. ಮೊದಲು ಕೃತಿಕಾರರಾದ ಪ್ಯಾಟ್ರಿಕ್ ವೈಟ್ ಅವರ ಕುರಿತು ನೋಡೋಣ. ಇವರ ತಂದೆ ತಾಯಿ ಆಸ್ಟ್ರೇಲಿಯನ್ ಕಾಂಟಿನೆಂಟಿಗೆ ಸೇರಿದ್ದರು. ಪ್ಯಾಟ್ರಿಕ್ ವೈಟ್ ತನ್ನ ಎಜುಕೇಷನನ್ನು ಇಂಗ್ಲೆಂಡ್ ದೇಶದಲ್ಲಿ ಮುಗಿಸಿದ್ರು. ಇವರು ತನ್ನ ಸಾಹಿತ್ಯ ಸೇವೆಗಾಗಿ 1973ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೂಡ ಪಡೆದರು. ಪ್ಯಾಟ್ರಿಕ್ ವೈಟ್ ಅವರೇ ಮೊದಲನೇ ನೊಬೆಲ್ ಪ್ರೈಸನ್ನು ಆಸ್ಟ್ರೇಲಿಯಾ ದೇಶದ ಪರವಾಗಿ ಪಡೆದಿದ್ದರು. ಪ್ಯಾಟ್ರಿಕ್ ವೈಟ್ ಅವರು ಎರಡೂ ದೇಶಕ್ಕೂ ಒಳಪಟ್ಟಿದ್ದರು. ಅಂದರೆ ವಸಾಹತು ಶಾಹಿಗೆ ಒಳಪಟ್ಟ ದೇಶ ಹಾಗೂ ವಸಾಹತುಶಾಹಿ ಮಾಡ್ತಾ ಇದ್ದ ದೇಶ, ಕೊಲೊನೈಸರ್ ಆ್ಯಂಡ್ ಕೊಲೊನೈಸ್ಡ್. ಅದರಲ್ಲಿ ತುಂಬ ವೇದನೆಯನ್ನು ಅನುಭವಿಸಿದವರು ಕೊಲೊನೈಸರ್ಗಳು. ಹಾಗಾಗಿ ಪ್ಯಾಟ್ರಿಕ್ ವೈಟು ಕೂಡ ಆಸ್ಟ್ರೇಲಿಯಾದ ಕಡೆಗೆ ತುಂಬ ಯೋಚನೆಯನ್ನು ಮಾಡಿದರು. ಅವರ ಕೃತಿಗಳು ಆಸ್ಟ್ರೇಲಿಯಾದ ಜನರ ಪಾಯಿಂಟ್ ಆಫ್ ವ್ಯೂವಲ್ಲೇ ಇದೆ. ಇವರ ಎಲ್ಲ ಕೃತಿಗಳು ಕೊಲೊನೈಸೇಷನ್ ಪೀರಿಯಡಲ್ಲಿ ಜನರು ಅನುಭವಿಸಿದ ಶೋಷಣೆಯ ಕುರಿತಾಗೇ ಇದೆ. ಹಾಗಾಗಿ ವೈಟ್ ಕೊಲೊನೈಸ್ಡ್ ದೇಶಗಳ ಎಗೇನ್ಸ್ಟ್ ಆಗಿ ಇವರು ಬರೀತಾರೆ. ಮತ್ತು ಪ್ರಾವಿನ್ಷಿಯಲ್ ಆಸ್ಟ್ರೇಲಿಯಾ ಹಾಗೂ ನೇಟಿವ್ ಕಾಂಟಿನೆಂಟನ್ನು ಹೊಂದಿದೆ. ಅಬೋರ್ಜಿನಲ್ ಬುಷ್ ಕುರಿತಾಗಿ ಹಾಗೂ ಕಂಟ್ರಿ ಲ್ಯಾಂಡ್ಸ್ಕೇಪ್ ಕುರಿತಾಗಿ ಇವರ ಕೃತಿಗಳು ಬೆಳಕನ್ನು ಚೆಲ್ಲುತ್ತದೆ. ಕೃತಿಯ ಕಡೆ ನೋಡುತ್ತಿದ್ದರೆ, ಕೃತಿಯಲ್ಲಿ ಫ್ರಿಂಜ್ ಆಫ್ ಲೀವ್ಸಲ್ಲಿ ಪ್ರೊಟಗಾನಿಸ್ಟ್ ಆದ ಎಲೆನ್ ರಾಕ್ಸ್ಬರ್ ಅವರು ತನ್ನ ತಾಯ್ನಾಡಾದ ಇಂಗ್ಲೆಂಡಿಗೆ ಹೋಗ್ತಾ ಇದ್ರು. ಅವರು ಹೋಗ್ತಾ ಇದ್ದದ್ದು ವ್ಯಾನ್ ಡೈಮೆನ್ಸ್ ಲ್ಯಾಂಡ್ನಿಂದ. ಅಲೆನ್ ಈ ರೀತಿ ಸಮುದ್ರಯಾನ ಮಾಡಬೇಕಾದ್ರೆ ಅವರಿದ್ದಂತಹ ಶಿಪ್ ದ ಬ್ರಿಸ್ಟೆಲ್ ಮೇಡ್ ಅನ್ನೋದು ಒಂದು ಕಲ್ಲಿಗೆ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿ ಅವರೆಲ್ಲ ಸಮುದ್ರದ ಮಧ್ಯೆ ಸಿಕ್ಕಿ ಹಾಕಿಕೊಳ್ತಾರೆ. ಅಷ್ಟೊತ್ತಿಗೆ ಆ ಪ್ರದೇಶದಲ್ಲಿದ್ದ ಆಸ್ಟ್ರೇಲಿಯನ್ ಅಬೋರಿಜಿನಲ್ಸ್ ಅಂದರೆ ಆಸ್ಟ್ರೇಲಿಯನ್ ಟ್ರೈಬಲ್ ಗ್ರೂಪಿನ ಜನಗಳು ಬಂದು ಅವರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಅಲೆನ್ ಒಬ್ಬರೇ ಆಗಿಲ್ಲದೆ ಒಂದಷ್ಟು ಪ್ಯಾಸೆಂಜರ್ ಮತ್ತು ಕ್ರೀವ್ ಮೆಂಬರ್ಸ್ ಕೂಡ ಒಟ್ಟಿಗೆ ಇರ್ತಾರೆ. ಅವರೆಲ್ಲರನ್ನ ಈ ಆಸ್ಟ್ರೇಲಿಯನ್ ಅಬೋರಿಜಿನಲ್ಸ್ಗಳು ಕಿಡ್ನ್ಯಾಪ್ ಮಾಡ್ತಾರೆ. ಕಿಡ್ನ್ಯಾಪ್ ಮಾಡಿದ ಜನಗಳು ಆಕೆಯ ಬಟ್ಟೆಯನ್ನೆಲ್ಲ ಕಿತ್ತುಕೊಳ್ತಾರೆ. ಹಾಗೆ ಅವಳನ್ನು ಸ್ಲೇವರಿಯಾಗಿ, ಸೇವಕಿಯಾಗಿ ಇಟ್ಟುಕೊಳ್ತಾರೆ. ಆ ಸಂದರ್ಭದಲ್ಲಿ ಅಲೆನ್ ಬೇರೆ ಬೇರೆ ಎಲೆಗಳನ್ನು ಯೂಸ್ ಮಾಡಿಕೊಂಡು ತನ್ನ ದೇಹವನ್ನು ಕವರ್ ಮಾಡಿಕೊಳ್ತಾಳೆ. ಅದನ್ನೇ ಇಲ್ಲಿ ಕೃತಿಕಾರರು ಕಾದಂಬರಿಯ ಟೈಟಲ್ ಆಗಿ ಬರೆದಿದ್ದಾರೆ, ಎ ಫ್ರಿಂಜ್ ಆಫ್ ಲೀವ್ಸ್ ಅಂತ. ಅಲ್ಲಿ ಆಕೆಯನ್ನು ತುಂಬ ಕ್ರೂರವಾಗಿ ನಡೆಸಿಕೊಳ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಜಾನ್ ಚಾನ್ಸ್ ಅನ್ನುವ ಒಬ್ಬ ಅಪರಾಧಿ ಅಥವಾ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಂತಹ ಅಪರಾಧಿ ಆ ಸಂದರ್ಭದಲ್ಲಿ ಆಕೆಗೆ ಸಹಾಯ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡ್ತಾನೆ. ಈ ನಾವೆಲ್ನ ಸೆಟ್ ಆಗಿರುವಂತಹದ್ದು 1840ರಲ್ಲಿ, ಹಾಗೂ ಇದು ಡ್ರಾಮ್ಯಾಟಿಕ್ ಆ್ಯಕ್ಷನ್ ವಿತ್ ಮೋರಲ್ ವಿಷನ್ ಹೊಂದಿರುವಂತಹ ನಾವೆಲ್ ಆಗಿದೆ. ಆ ಫ್ರಿಂಜ್ ಆಫ್ ಲೀವ್ಸ್ ಅನ್ನುವ ಈ ನಾವೆಲ್ ಅಲೆನ್ನ ಜರ್ನಿಯನ್ನು, ಬೇರೆ ಬೇರೆ ರೀತಿಯ ಲೈಫ್ ಜರ್ನಿಯನ್ನು ತೋರಿಸ್ತದೆ. ಹಾಗೆ ಆಕೆಯ ಲೈಫ್ ರಿಯಲೈಸೇಷನ್ ಹೇಗಾಯಿತು ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಆಕೆ ಅನುಭವಿಸಿದ ಸಫರಿಂಗ್ಸ್ ಏನು ಅನ್ನೋದನ್ನು ಹೇಳ್ತದೆ. ಇಲ್ಲಿ ಮುಖ್ಯವಾಗಿ 3 ಆಸ್ಪೆಕ್ಟ್ಗಳು ಬರ್ತವೆ: ವಿಮೆನ್, ಲ್ಯಾಂಡ್ಸ್ಕೇಪ್ ಮತ್ತು ಸೊಸೈಟಿ. ಇದೊಂದು ಹಿಸ್ಟಾರಿಕಲ್ ನಾವೆಲ್ ಆಗಿದ್ದು, ಇದರ ರಿಯಲ್ ಆದ ಆ್ಯಕ್ಷನ್ ಅಥವಾ ಸ್ಟೋರಿ ಸ್ಟಾರ್ಟ್ ಆಗಿರುವಂತಹದ್ದು 1835ಅಲ್ಲಿ.
ಬ್ರಿಸ್ಟೋಲ್ ಮೇಯ್ಡ್ ಅನ್ನುವ ಶಿಪ್ ಯಾವಾಗ ಆಕ್ಸಿಡೆಂಟ್ ಆಗತ್ತೆ ಸಮುದ್ರದಿಂದ, ಅಲ್ಲಿಂದ ಈ ನಾವೆಲ್ನ ಕತೆ ಆರಂಭ ಆಗ್ತದೆ. ಈ ಕಾದಂಬರಿಯಲ್ಲಿ ಬರುವ ಮುಖ್ಯ ಪಾತ್ರಗಳು ಎಲೆನ್ ರಾಕ್ಸ್ಬೋ ಮತ್ತು ಅವಳ ಗಂಡ ಆಸ್ಟಿನ್ ರಾಕ್ಸ್ಬೋ ಹಾಗೂ ಆತನ ತಮ್ಮ ಗಾರ್ನೆಟ್ ರಾಕ್ಸ್ಬೋ. ಗಾರ್ನೆಟ್ ರಾಕ್ಸ್ಬೋನಿಗೆ ಒಂದು ಫಾರ್ಮ್ ಹೌಸ್ ಇರ್ತದೆ. ಡಲ್ಸೆಟ್ ಅನ್ನೋ ಪ್ರದೇಶದಲ್ಲಿ ವ್ಯಾನ್ ಡೈಮೆನ್ಸ್ ಅನ್ನೋ ಏರಿಯಾದಲ್ಲಿ ಫಾರ್ಮ್ ಅನ್ನು ಹೊಂದಿರ್ತಾನೆ. ಕೃಷಿ ಭೂಮಿ ಅವನ ಹೆಸರಲ್ಲಿರ್ತದೆ. ಆಗ ಅದನ್ನು ನಡೆಸ್ತಾ ಇದ್ದ. ಅದನ್ನು ನೋಡಲಿಕ್ಕೋಸ್ಕರ ಎಲೆನ್ ಮತ್ತು ಅವಳ ಗಂಡ ಅಲ್ಲಿಗೆ ಬಂದಿರ್ತಾರೆ. ನಾವೆಲ್ ಆರಂಭವಾಗುವಾಗ ಇವರು ತನ್ನ ಮನೆಗೆ ಹಿಂದೆ ಹೋಗ್ತಾ ಇರ್ತಾರೆ. ಅದು ಬ್ರಿಸ್ಟಲ್ ಮೇಯ್ಡ್ ಅನ್ನುವ ಶಿಪ್ಪಲ್ಲಿ. ಅವರ ಫ್ರೆಂಡ್ಸ್ ಕೂಡ ಅವರನ್ನು ಸಿಡ್ನಿಯ ಪೋರ್ಟಲ್ಲಿ ಬಿಡಲಿಕ್ಕೆ ಬಂದಿದ್ರು. ಈಗ ಕತೆ ಹಿಂದಕ್ಕೆ ಹೋಗಿ ಈ ದಂಪತಿಗಳು ಡಲ್ಸೆಟ್ ಪ್ರದೇಶದಲ್ಲಿ ತನ್ನ ತಮ್ಮನ ಕೃಷಿ ಭೂಮಿಯಲ್ಲಿದ್ದಂತಹ ದಿನಗಳ ಕುರಿತಾಗಿ ಹೇಳ್ತದೆ. ಅದಲ್ಲದೆ ಈ ದಂಪತಿಗಳ ಪ್ರೈವೇಟ್ ಲೈಫ್ ಬಿಫೋರ್ ಮ್ಯಾರೇಜ್ ಮತ್ತು ಆಫ್ಟರ್ ಮ್ಯಾರೇಜ್ ಹೇಗಿತ್ತು ಅನ್ನೋದರ ಕುರಿತು ಕೂಡ ಹೇಳ್ತದೆ. ಎಲೆನ್ ರಾಕ್ಸ್ಬೋರ್ ಆಗುವ ಮೊದಲು, ಅಂದರೆ ಅವಳು ಮದುವೆ ಆಗುವ ಮೊದಲು, ಎಲೆನ್ ಲೂಯಾಸ್ ಅನ್ನುವ ಹೆಸರಿನಿಂದ ಒಂದು ಫಾರ್ಮರ್ನ ಡಾಟರ್ ಆಗಿ ಒಂದು ಸ್ಮಾಲ್ ವಿಲೇಜಲ್ಲಿ ಕಾರ್ನ್ವಾಲ್ ಅನ್ನುವ ಪ್ರದೇಶದಲ್ಲಿ ಬದುಕ್ತಾ ಇದ್ಲು. ಆ ಸಮಯದಲ್ಲಿ ಆಸ್ಟಿನ್ ರಾಕ್ಸ್ಬೋ ಅಲ್ಲಿಗೆ ಗೆಸ್ಟ್ ಆಗಿ ಹೋಗಿರ್ತಾರೆ, ಆ ಕಲ್ಟಿವೇಟೆಡ್ ಲ್ಯಾಂಡಿಗೆ, ಆ ಫಾರ್ಮರ್ ಲ್ಯಾಂಡಿಗೆ. ಅಲ್ಲಿ ಆಕೆಯನ್ನು ನೋಡಿ ಇಷ್ಟಪಟ್ಟು ಮದುವೆಯಾಗಿದ್ದ. ಆಸ್ಟಿನ್ ತುಂಬ ರೋಗಿಷ್ಠ ವ್ಯಕ್ತಿಯಾಗಿದ್ದ. ಅದಲ್ಲದೆ ಅವನಿಗೆ ಬುಕ್ ಅಂದರೆ ತುಂಬ ಇಷ್ಟ ಇತ್ತು. ತನ್ನ ಹೆಂಡತಿಗಿಂತಲೂ ಒಂದಷ್ಟು ಬುಕ್ಗಳನ್ನು ಇಷ್ಟಪಡ್ತಾ ಇದ್ದ. ಯಾವತ್ತೂ ಅವನ ಜೊತೆ ಕೆಲವು ಅವನ ಫೇವ್ರೆಟ್ ಬುಕ್ಸ್ಗಳು ಇದ್ದೇ ಇರ್ತಿದ್ದವು. ಆದರೆ ಅಲೆನ್ ಗ್ಲೂಯಾಸ್ ಕರೆಕ್ಟ್ ಆಪೋಸಿಟ್ ಆಗಿದ್ಲು. ಆಕೆ ಅನ್ಎಜುಕೇಟೆಡ್ ಆಗಿದ್ಲು, ಆದರೆ ಸಿಂಪಲ್ ಲಿವಿಂಗನ್ನು ಇಷ್ಟಪಡ್ತಾ ಇದ್ಲು. ತುಂಬ ಹೆಲ್ದಿ ಆಗಿದ್ಲು, ತುಂಬ ಆ್ಯಕ್ಟಿವ್ ಆಗಿದ್ಲು. ಆಕೆ ತನ್ನ ಗಂಡನಿಂದ 20 ವರ್ಷ ಸಣ್ಣವಳಾಗಿದ್ದಳು. ಆದರೂ ಆತನನ್ನು ಇಷ್ಟಪಡ್ತಿದ್ಲು. ನಾವೆಲ್ ಆರಂಭದಿಂದಲೂ ನಾವು ಗಮನಿಸಬೇಕಾದದ್ದು 2 ವೈರುಧ್ಯಗಳು ಗಂಡ ಹೆಂಡತಿಯ ಮಧ್ಯೆ ಇದ್ದಂಥದ್ದು. ಆದರೆ ಅವರ ಪ್ರೀತಿಯಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಈ ನಾವೆಲಿಸ್ಟ್ ರಿಲೇಷನ್ಶಿಪ್ಪಲ್ಲಿ, ಅದು ವೈವಾಹಿಕ ಜೀವನದಲ್ಲಿರಬೇಕಾದ ಮುಖ್ಯ ಲಕ್ಷಣಗಳ ಕುರಿತು ಕರೆಕ್ಟಾಗಿ ಹೇಳಿದ್ದಾರೆ. ಅವರ ಮಧ್ಯೆ ಎಷ್ಟೇ ಸಮಸ್ಯೆಗಳಿದ್ದರೂ ಮ್ಯಾರೇಜ್ ಅಥವಾ ವೈವಾಹಿಕ ಜೀವನ ಅಂತ ಬಂದಾಗ ಅದೆಲ್ಲವನ್ನ ಮೀರಿ ನಿಂತ ಪ್ರೀತಿಯ ಬಾಂಧವ್ಯ ಅವರ ಮಧ್ಯೆ ಇತ್ತು ಅನ್ನೋದು ನಾವೆಲಿಸ್ಟ್ನ ಒಪಿನಿಯನ್ ಆಗಿದೆ. ಸಣ್ಣ ಸಣ್ಣ ಮನಸ್ತಾಪಗಳು, ವೈರುಧ್ಯಗಳು ಅಥವಾ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತ ಏನು ಹೇಳ್ತೇವೆ, ಡೈಲಿ ಲೈಫಲ್ಲಿ ಇದ್ದರೂ ಅದೆಲ್ಲವನ್ನು ಮೀರಿ ನಿಂತ ಅಗಾಧವಾದ ಪ್ರೀತಿ ಇರಬೇಕು. ಆಗಿದ್ದಾಗ ಮಾತ್ರ ಮ್ಯಾರೇಜ್ ಲೈಫ್ ತುಂಬ ಸಕ್ಸಸ್ಫುಲ್ ಆಗ್ತದೆ ಅನ್ನೋದು ನಾವೆಲಿಸ್ಟ್ನ ಒಪಿನಿಯನ್ ಆಗಿದೆ. ಇಲ್ಲಿ ಪ್ಯಾಟ್ರಿಕ್ ವೈಟ್ ಅವರು ವೈವಾಹಿಕ ಜೀವನದಲ್ಲಿ ಇರಬೇಕಾದ ಆ ಡೀಪ್ ಮೊರಾಲಿಟಿ ಏನಿದೆ ಅದಕ್ಕೆ ಒತ್ತನ್ನು ಕೊಡ್ತಾರೆ. ಆ ಮೋರಲ್ ವ್ಯಾಲ್ಯೂ ಇದ್ದಾಗ ಆ ಪ್ರೀತಿಗೊಂದು ಬೆಲೆ ಇರ್ತದೆ. ನಾನು ನಿನ್ನನ್ನು ಗೌರವಿಸ್ತಾನೆ ಅಂತ ಬಂದಾಗ ಎಲ್ಲ ಸಂಬಂಧಗಳು ಉಳಿತದೆ ಹಾಗೂ ಅದು ಮುಂದೆ ನಡೀತಾ ಹೋಗ್ತದೆ. ಆ ಒಂದು ಭಾವನೆ ಇರದೇ ಹೋದರೆ ಎಷ್ಟೇ ಬಾಂಧವ್ಯ ಇದ್ದರೂ, ಎಷ್ಟೇ ಒಳ್ಳೆತನ ಇದ್ದರೂ ಇಬ್ಬರಲ್ಲೂ ಆ ಸಂಬಂಧ ಉಳಿಯೋದಿಲ್ಲ ಅನ್ನೋದು ಕವಿಯ ಅಭಿಪ್ರಾಯ. ಈ ವ್ಯಾನ್ ಡೈಮೆನ್ಸ್ ಲ್ಯಾಂಡ್ ಅನ್ನೋದು ಒಂದು ಕೊಲೋನಿಯಲ್ ಆದ ಪ್ರದೇಶವಾಗಿತ್ತು. ಆದರೆ ಗಾರ್ನೆಟ್ ರಾಕ್ಸ್ಬರ್ ಯಾರು ಆಸ್ಟಿನ್ನ ತಮ್ಮ ಇದ್ದ, ಅವನ ಅಲ್ಲೇ ಸ್ಟೇ ಆಗಲಿಕ್ಕೆ ಇಷ್ಟಪಟ್ಟಿದ್ದ. ಅವನು ತನ್ನ ಅಣ್ಣ ಇದ್ದ ಪ್ರದೇಶವನ್ನು ಬಿಡಲಿಕ್ಕೆ ಮುಖ್ಯ ಕಾರಣ ಅವನಲ್ಲಿ ಮಾಡಿದಂತಹ ಕೆಲವು ಫೋರ್ಜರಿ ಕೆಲಸಗಳು. ಅದಲ್ಲದೆ ವ್ಯಾನ್ ಡೈಮೆನ್ಸ್ ಲ್ಯಾಂಡ್ನಲ್ಲಿ ಆತನ ರಿಚ್ ಪತ್ನಿಯ ಡೆತ್ ಕೂಡ ಆಗಿತ್ತು. ಅದರ ಹಿಂದೆ ಕೂಡ ಅವನ ಕೈವಾಡ ಇತ್ತು. ಗಾರ್ನೆಟ್ನ ಪತ್ನಿ ಅವನಿಗಿಂತ ಏಜಲ್ಲಿ ತುಂಬ ದೊಡ್ಡವಳಾಗಿದ್ದಳು. ಅಲ್ಲದೆ ಅವಳು ಆಲ್ರೆಡಿ ಮದುವೆಯಾಗಿ ವಿಧವೆ ಕೂಡ ಆಗಿದ್ದಳು. ಆದರೆ ಅವಳ ರಿಚ್ನೆಸ್ಸನ್ನು ನೋಡಿ ಗಾರ್ನೆಟ್ ಅವಳನ್ನು ಮದುವೆಯಾಗಿದ್ದ. ಆದರೆ ಇಷ್ಟವಿಲ್ಲದೆ ಕೊಲೆನೂ ಮಾಡಿಬಿಟ್ಟಿದ್ದ. ಅಲೆನ್ ತನ್ನ ಗಂಡನ ತಮ್ಮ ಅಂದರೆ ಮೈದುನನನ್ನು ನೋಡಿದಾಗ ಒಂದಷ್ಟು ಡಿಸ್ಲೈಕನ್ನು ಫೀಲ್ ಮಾಡ್ಕೊಳ್ತಾಳೆ. ಇಷ್ಟ ಇಲ್ಲದ ಭಾವನೆ ಅವಳಿಗೆ ಬರ್ತದೆ. ಯಾಕಂದರೆ ಅವನು ಕೂಡ ಒಬ್ಬ ರೈತ. ಈ ಅಲೆನ್ನ ಇಂದಿನ ಬಿಫೋರ್ ಮ್ಯಾರೇಜ್ ಅವಳು ಕೂಡ ಒಂದು ರೈತ ಫ್ಯಾಮಿಲಿಗೆ ಒಳಗಾಗಿದ್ದಳು. ಹಾಗಾಗಿ ಒಂದಷ್ಟು ಸಿಮಿಲಾರಿಟೀಸನ್ನು ಅವಳು ಗಮನಿಸ್ತಾಳೆ. ಅವಳು ಅದೇ ಕಷ್ಟದ ದಿನಗಳನ್ನು ನೋಡಿ ಈಗ ಶ್ರೀಮಂತಿಕೆಯನ್ನು ಅನುಭವಿಸ್ತಾ ಇದ್ದಾಳೆ. ಅದು ಆಕೆಯ ಗಂಡನ ಕಾರಣದಿಂದಾಗಿ. ಈ ಪುನಃ ಅದೇ ಕಷ್ಟದ ದಿನಗಳನ್ನು ನೋಡುವಾಗ, ಇನ್ನೊಬ್ಬರು ಆ ಕಷ್ಟಗಳನ್ನು ಅನುಭವಿಸ್ತಾ ಇರುವಾಗ ಆಕೆಗೆ ತನ್ನ ಬಗ್ಗೆ ಕೆಲವೊಂದು ಗಿಲ್ಟ್ ಫೀಲ್ ಕಾಡ್ತಾ ಇತ್ತು. ಹಾಗಾಗಿ ಅವಳಿಗೆ ತನ್ನ ಮೈದುನನನ್ನು, ಅವನ ಕೆಲಸಗಳನ್ನು ನೋಡುವುದು ಇಷ್ಟ ಇರಲಿಲ್ಲ. ಆದರೆ ಹಾಗೆಲ್ಲ ವಿರೋಧಿಸ್ತಾ ಇದ್ದ ಎಲೆನ್ ಒಂದು ಸಮಯದಲ್ಲಿ ಗಾರ್ನೆಟ್ನಿಂದ ಅಟ್ರಾಕ್ಟ್ ಆಗ್ತಾಳೆ. ಅಂದರೆ ತನ್ನ ಗಂಡನ ತಮ್ಮನಿಂದ ಅಟ್ರಾಕ್ಟ್ ಆಗಿ ಅವನ ಜೊತೆ ಕೂಡ ಒಂದಷ್ಟು ಸಮಯಗಳನ್ನು ಕಳೀತಾಳೆ. ಈ ಅಟ್ರಾಕ್ಷನನ್ನು ನಾವೆಲಿಸ್ಟ್ ಇಲ್ಲಿ ಅನಿಮಲ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ. ಯಾಕೆಂದರೆ ಇವರಿಬ್ಬರ ಬ್ಯಾಕ್ಗ್ರೌಂಡ್ ಒಂದೇ ಆಗಿದೆ. ಅಲೆನ್ ಗಾರ್ನೆಟ್ನಿಂದ ದೂರ ಹೋಗಬೇಕು ಅಂತ ಬಯಸಿದಷ್ಟು ಅವಳು ಹತ್ತಿರ ಆಗ್ತಾನೆ ಹೋಗ್ತಾಳೆ. ಹಾಗೆ ಗಾರ್ನೆಟ್ನ ಕಡೆ ಒಂದು ಹಂತದಲ್ಲಿ ಅಟ್ರಾಕ್ಟ್ ಆಗ್ತಾಳೆ ಹಾಗೂ ಅವನ ಜೊತೆ ಹೊಂದಾಗ್ತಾಳೆ.
ಕಾರ್ನೆಟ್ ಕೂಡ ಅಷ್ಟೊಂದು ಚಂದದ ಹುಡುಗಿಯನ್ನು ಬಿಡೋದಕ್ಕೆ ಇಷ್ಟಪಡಲಿಲ್ಲ. ಅವಳು ತನಗೆ ಸಿಗಬೇಕು ಅಂತ ಬಯಸಿದ್ದ. ದಿನ ಅಲೆನ್ ಹೊರಗಡೆ ರೈಡಿಂಗ್ಗೆ ಹೋದಾಗ ಕುದುರೆಯಿಂದ ಕೆಳಗೆ ಬಿದ್ದು ಏಟು ಮಾಡಿಕೊಳ್ತಾಳೆ. ಅದೇ ಸಮಯವನ್ನು ಉಪಯೋಗಿಸಿಕೊಂಡ ಗಾರ್ನೆಟ್ ಅವಳ ಜೊತೆ ಫಿಸಿಕಲಿ ಒಂದಾಗ್ತಾನೆ. ಅಲೆನಿಗೆ ತಾನು ಮಾಡ್ತಾ ಇರುವ ತಪ್ಪಿನ ಅರಿವಾಗುತ್ತಿದ್ದರೂ ಅದನ್ನು ತಡೀಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಅವಳು ವೈವಾಹಿಕ ಜೀವನದಲ್ಲಿ ತುಂಬ ನೋವನ್ನು ಅನುಭವಿಸಿದ್ದಳು. ಆಕೆಗಿಂತ 20 ವರ್ಷ ದೊಡ್ಡವನಾದ ವ್ಯಕ್ತಿಯ ಜೊತೆಗೆ, ಅದಲ್ಲದೆ ಅವನು ತುಂಬ ರೋಗಿಷ್ಠ ವ್ಯಕ್ತಿ ಕೂಡ ಆಗಿದ್ದ. ಅವನಿಗೆ ಅವಳಿಗಿಂತ ಜಾಸ್ತಿ ಪುಸ್ತಕಗಳೇ ಇಷ್ಟ ಆಗಿದ್ದವು. ಈ ಎಲ್ಲ ಗುಣಗಳಿಂದ ಆಕೆ ಒಬ್ಬ ಮಹಿಳೆಯಾಗಿ, ಪತ್ನಿಯಾಗಿ ಸರಿಯಾಗಿರಲಿಕ್ಕೆ ಸಾಧ್ಯ ಇರಲಿಲ್ಲ. ಅಲೆನ್ ಫಾರ್ಮರ್ ಫ್ಯಾಮಿಲಿಯಲ್ಲಿ ಹುಟ್ಟಿದ ಕಾರಣ ಆಕೆಗೆ ನೇಚರ್ನೊಂದಿಗೆ ಒಂದು ರೀತಿಯ ಅವಿನಾಭಾವ ಸಂಬಂಧ ಇತ್ತು. ಈ ಡಲ್ಸೆಟ್ ಫಾರ್ಮ್ ಹೌಸಲ್ಲಿ ಕೂಡ ಆಕೆ ನೇಚರ್ನೊಂದಿಗೆ ಒಂದಷ್ಟು ಒಳ್ಳೆಯ ಭಾವನೆಗಳನ್ನು ಹೊಂದಿದ್ದಳು. ಒಂದು ಬಾಂಡಿಂಗ್ ಅವಳಿಗೆ ಎಕ್ಸ್ಟ್ರಾ ಇತ್ತು. ಹಾಗಾಗಿ ಯಾವಾಗ ಆಸ್ಟ್ರೇಲಿಯನ್ ಅಬೋರಿಜಿನ್ಸ್ ಅವಳನ್ನು ಕಿಡ್ನ್ಯಾಪ್ ಮಾಡ್ತಾರೆ, ಅಲ್ಲಿ ಅವಳಿಗೆ ಯಾವುದೇ ತೊಂದರೆಗಳು ತುಂಬ ಆಗಲಿಲ್ಲ. ಯಾಕಂದರೆ ನೇಚರ್ನೊಂದಿಗೆ ಅವಳ ಒಡನಾಟ ತುಂಬ ಚೆನ್ನಾಗಿತ್ತು. 19th ಸೆಂಚುರಿಯಲ್ಲಿ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಕೊಲೊನೈಸ್ಡ್ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇತ್ತು. ಆಸ್ಟ್ರೇಲಿಯಾದ ಕೆಲವೊಂದು ಭಾಗಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದರೆ ಕೆಲವೊಂದು ಭಾಗ ತುಂಬ ಕಲ್ಲುಗಳಿಂದ ಕೂಡಿತ್ತು. ಅದೇ ರೀತಿ ಇವರಿದ್ದಂತಹ ಫಾರ್ಮ್ ಹೌಸಲ್ಲಿ ವ್ಯಾನ್ ಡೈಮೆನ್ಸ್ ಲ್ಯಾಂಡ್ ಕೂಡ ಹಾಗೆ. ಕೆಲವೊಂದು ಭಾಗದಲ್ಲಿ ತುಂಬ ಹಚ್ಚ ಹಸಿರಿದ್ದರೆ ಕೆಲವು ಭಾಗ ಬರೀ ಕಲ್ಲು ಮಣ್ಣುಗಳು ತುಂಬ ದಟ್ಟವಾಗಿ ಕವಿದಿತ್ತು. ಇದನ್ನು ನಾವೆಲಿಸ್ಟ್ ಅಬೋರಿಜಿನಲ್ ಪೀಪಲ್ಗಳ ಈವಿಲ್ ಸೈಡ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲೆನಿಗೆ ಆ ಶೇಮ್ಫುಲ್ ಇನ್ಸಿಡೆಂಟ್ ಆದ ಮೇಲೆ ಅಲ್ಲಿ ನಿಲ್ಲಕ್ಕೆ ಇಷ್ಟ ಆಗಲಿಲ್ಲ. ಆಕೆ ತನ್ನ ಗಂಡನ ಜೊತೆ ಅಲ್ಲಿಂದ ಹೊರಟು ಹೋಗೋಣ ಅಂತ ಹೇಳ್ತಾಳೆ. ಹಾಗಾಗಿ ಅವರೆಲ್ಲ ಬ್ರಿಸ್ಟೋಲ್ ಮೇಡ್ ಅನ್ನೋ ಶಿಪ್ಪಿನ ಮೂಲಕ ಹೊರಡಲಿಕ್ಕೆ ರೆಡಿಯಾಗ್ತಾರೆ. ಒಂದು ಪ್ಯಾಸೆಂಜರ್ ಶಿಪ್ ಆಗಿದ್ದು ಒಂದಷ್ಟು ಬರ್ತ್ಗಳನ್ನು ಹೊಂದಿತ್ತು. ಹಾರ್ಬರ್ಟ್ ಟೌನಿಂದ ಸಿಡ್ನಿಗೆ ಹೊರಡ್ತಾರೆ. ಸಿಡ್ನಿಯಲ್ಲಿ ಅವರ ಫ್ರೆಂಡ್ಸನ್ನು ಮೀಟ್ ಆಗ್ತಾರೆ. ಆದರೆ ಅಚಾನಕ್ಕಾಗಿ ಅವರ ಶಿಪ್ ಆಕ್ಸಿಡೆಂಟ್ ಆಗುತ್ತೆ. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಕ್ಸ್ಬೋ ಅವರಿಗೆ ಸಿಚುವೇಶನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಎಷ್ಟೋ ಸಮಯ ತೆಗೆದುಕೊಳ್ಳುತ್ತದೆ. ಅಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಕ್ಸ್ಬೋ ಅವರು ತಮ್ಮ ವ್ಯಾಲ್ಯೂಯಬಲ್ ಥಿಂಗ್ಸನ್ನು ಕಲೆಕ್ಟ್ ಮಾಡಿಕೊಳ್ತಾರೆ. ಆಗ ಎಲೆನ್ ತಮ್ಮ ಮದುವೆಯ ರಿಂಗ್, ಜ್ಯುವೆಲ್ರಿ ಹಾಗೂ ಎಕ್ಸ್ಪೆನ್ಸಿವ್ ಐಟಮ್ಸನ್ನು ಇಟ್ಕೊಳ್ತಾರೆ. ಆದರೆ ಆಸ್ಟಿನ್ ಕೆಲವು ಬುಕ್ಸನ್ನೇ ತನ್ನ ಇಂಪಾರ್ಟೆಂಟ್ ಐಟಮ್ ಅಥವಾ ತುಂಬ ಕಾಸ್ಟ್ಲಿ ಐಟಮ್ ಆಗಿ, ಪ್ರೆಷಿಯಸ್ ಐಟಮ್ ಆಗಿ ತೆಗೆದಿಟ್ಕೊಳ್ತಾರೆ. ಇಲ್ಲಿ ಇಬ್ಬರ ಇಂಪಾರ್ಟೆಂಟ್ ನೇಚರ್ಸ್ಗಳು ಡಿಸ್ಪ್ಲೇ ಆಗ್ತದೆ. ಈ ದೊಡ್ಡ ಬೋಟ್ ಆಕ್ಸಿಡೆಂಟ್ ಆದಾಗ ಸಣ್ಣ ಸಣ್ಣ ಶಿಪ್ಪುಗಳು ಅಥವಾ ಸಣ್ಣ ಸಣ್ಣ ಯಾಚುಗಳು, ಬೋಟುಗಳ ಮೂಲಕ ಅವರನ್ನು ಐಲ್ಯಾಂಡಿಗೆ ಕರ್ಕೊಂಡು ಹೋಗಲಾಯಿತು. ಅಲ್ಲಿ ಅವರಿಬ್ಬರು ಫಸ್ಟ್ ಟೈಮ್ ಬೇರೆ ಆಗ್ತಾರೆ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಕ್ಸ್ಬೋ ಅವರು. ಆಸ್ಟಿನ್ ತುಂಬ ನ್ಯಾರೋ ಆಗಿರೋ ಸದರ್ನ್ ಪಾಯಿಂಟ್ನ ಐಲ್ಯಾಂಡಿನ ಸದರ್ನ್ ಟಿಪ್ಪಿನ ಕಡೆ ಹೊರಡ್ತಾರೆ. ಹಾಗೆಯೇ ಎಲೆನ್ ಅದರ ಆಪೋಸಿಟ್ ಆಗಿ ಹೋಗ್ತಾನೆ. ಅಲ್ಲಿ ಆ ಶಿಪ್ಪಿನ ಕ್ಯಾಪ್ಟನ್ ಹಾಗೂ ಆಸ್ಟಿನ್ ಅವರನ್ನು ಕೊಲೆ ಮಾಡಲಾಯಿತು. ಎಲೆನನ್ನು ಅಲ್ಲಿಯ ಅಬೋರಿಜಿನಲ್ ಟ್ರೈಬಲ್ ಪೀಪಲ್ ಯಾರಿದ್ರು ಅವರು ಕಿಡ್ನ್ಯಾಪ್ ಮಾಡ್ತಾರೆ ಮತ್ತು ತುಂಬ ಸಫರಿಂಗನ್ನು ಅವಳಿಗೆ ಕೊಡ್ತಾರೆ. ತುಂಬ ಫಿಸಿಕಲ್ ಆಗಿ ಆಕೆ ಹರಾಜ್ ಆಗ್ತಾಳೆ. ತುಂಬ ಹ್ಯುಮಿಲಿಯೇಷನ್ ಹಾಗೂ ಹಾರ್ಡ್ಶಿಪ್ಪನ್ನು ಆಕೆ ಫೇಸ್ ಮಾಡಿದ್ಲು. ಆ ಟ್ರೈಬಲ್ ಗ್ರೂಪ್ನ ಮಹಿಳೆಯರು ಆಕೆಯ ಬಟ್ಟೆಗಳನ್ನೆಲ್ಲ ಕಿತ್ತು ಬಿಸಾಡ್ತಾರೆ. ಆಗ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಅಲ್ಲೇ ಇದ್ದ ಬಳ್ಳಿಗಳ ಸಹಾಯವನ್ನು ತೆಗೆದುಕೊಂಡು ಬಳ್ಳಿಗಳಲ್ಲಿದ್ದ ಎಲೆಗಳಿಂದ ಒಂದು ಮಾಲೆಯಾಗಿ ಮಾಡಿಕೊಂಡು ಆಕೆ ತನ್ನ ದೇಹವನ್ನು ಕವರ್ ಮಾಡ್ತಾಳೆ. ಅದನ್ನೇ ಇದು ಪ್ಯಾಟ್ರಿಕ್ ವೈಟ್ ಅವರು ಬರೆದ ಫ್ರಿಂಜ್ ಆಫ್ ಲೀವ್ಸ್ ಅನ್ನುವ ಕಾದಂಬರಿಯ ಕನ್ನಡ ವಿವರಣೆಯ ಪಾರ್ಟ್ 1. ಪಾರ್ಟ್ 2 ಇನ್ನೊಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ. ಧನ್ಯವಾದಗಳು.